ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಇತಿಹಾಸವನ್ನು, ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ, ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ, ಇಷ್ಟೆಲ್ಲ ದೊಡ್ಡದಾದಂಥ ಸಾಮ್ರಾಜ್ಯಗಳನ್ನು ಗೆದ್ದಂಥ ಧ್ರುವ, ಕನೌಜನ್ನು ಉಳಿಸ್ಕೊಟ್ಟಂಥ ಧ್ರುವ, 1,000 ದೇವಸ್ಥಾನಗಳನ್ನು ಕಟ್ಟದಿ ಬರಿಕೈಯಲ್ಲಿ ವಾಪಸ್ ಬಂದಂಥ ಧ್ರುವ. ಅಂದರೆ ಬರಿಕೈಯಲ್ಲಿ ಅಂತಂದರೆ ಅವನು ಕೊಟ್ಟಂಥ ಕಾಣಿಕೆಗಳನ್ನು ಅವನಿಗೆ ವಾಪಸ್ ಮಾಡಿ ಇಡೀ ಉತ್ತರ ಭಾರತಾದ್ಯಂತ 1,000 ದೇವಸ್ಥಾನಗಳನ್ನು ಕಟ್ಟಿದಂಥ ಧ್ರುವ ವಾಪಸ್ ಬಂದು ದಕ್ಷಿಣ ಒಳನಾಡಿನಲ್ಲಿ ಆ ಗೆಲುವಿನ ನೆನಪಿಗೆ ಒಂದು ಕೆರೆಯನ್ನು ಕಟ್ಟಿಸ್ತಾನೆ. ಅದರ ಹೆಸರು ಧ್ರುವ ಸಮುದ್ರ ಅಂತ ಇಡ್ತಾನೆ. ಬೃಹತ್ತಾದಂಥ ಕೆರೆ, ಅದು ಅವನ ಹೆಸರಲ್ಲೇ ಆಗುತ್ತೆ, ಧ್ರುವ ಸಮುದ್ರ ಅಂತ. ಕಾಲಾನಂತರದಲ್ಲಿ ನಂಬಾಯಿಗೆ ಅದು ಸಿಕ್ಕಾಕೊಂಡು ದ್ವಾರ ಸಮುದ್ರ ಆಗುತ್ತೆ. ಎಸ್, ದ್ವಾರ ಸಮುದ್ರ ಧ್ರುವ ಸಮುದ್ರದ ಅಪಭ್ರಂಶ. ದ್ವಾರ ಸಮುದ್ರನ ಇವತ್ತು ನಾವು ಹಳೆಬೀಡು ಅಂತ ಕರಿತೀವಿ. ಅಲ್ಲೇ ಹೊಯ್ಸಳರ ಉದಯ ಆಗುತ್ತೆ. ಹೊಯ್ಸಳರ ರಾಜಧಾನಿಯೇ ದ್ವಾರ ಸಮುದ್ರ. ರಾಷ್ಟ್ರಕೂಟರು ಅವರ ಪ್ರಾಬಲ್ಯವನ್ನು ಕಡಿಮೆ ಮಾಡ್ಕೊಂಡು ಬರೋವಂಥ ಕಾಲಕ್ಕೆ ಹೊಯ್ಸಳರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಂಡ್ಬಂದು ಹೊಯ್ಸಳರ ಸಾಮ್ರಾಜ್ಯ ಶುರು ಆಗುತ್ತೆ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಆಗುತ್ತೆ. ದ್ವಾರ ಸಮುದ್ರ ಅಂತಲೇ ಅದ್ರ ಹೆಸರಿರುತ್ತೆ. ಅದು ಮಲ್ಲಿಕಾಫುರನ ದಾಳಿಗೆ ಸಿಕ್ಕು ಹಳೆಬೀಡಾಗೋಗುತ್ತೆ. ಮಲ್ಲಿಕಾಫುರನ ದಾಳಿಗೆ ಸೋಮನಾಥಪುರ ಮತ್ತು ದ್ವಾರ ಸಮುದ್ರ ಎರಡೂ ಸಿಕ್ಕಾಕೊಂಡ್ಬಿಡುತ್ತಲ್ಲ, ಆವಾಗ ಅದು ಹಳೆ ಬೀಡಾಗುತ್ತೆ. ಅಂದರೆ ದ್ವಾರ ಸಮುದ್ರವನ್ನು ಲೂಟಿ ಮಾಡಿದಂಥ ಮಲ್ಲಿಕಾಫರು ಹೊಡೆದಾಕ್ಬಿಟ್ಟು ಹೋಗ್ತಾನೆ. ನೀವೆಲ್ಲ ನೋಡೇ ಇದ್ದೀರ ಅದನ್ನ. ಅದು ಹಳೆ ಬೀಡಾಗುತ್ತೆ ನೋಡಿ. ರಾಷ್ಟ್ರಕೂಟರ ಧ್ರುವ ಕಟ್ಟಿದಂಥ ಕೆರೆ ಇವತ್ತು ಅಲ್ಲೇ ಇದೆ. ಹೊಯ್ಸಳರ ದೇವಸ್ಥಾನ, ಹೊಯ್ಸಳೇಶ್ವರ, ಶಾಂತಲೇಶ್ವರ, ಹಳೆಬೀಡು ದೇವಸ್ಥಾನದ ಪಕ್ಕಕ್ಕೆ ಬೃಹತ್ತಾದಂಥ ಕೆರೆ, ಅದೇ ಧ್ರುವ ಸಮುದ್ರ. ಈಗ ಅದು ದ್ವಾರ ಸಮುದ್ರ ಆಗಿದೆ. ಆಯಿತಾ? ಸೊ ಈ ಹೊಯ್ಸಳರದ ತುಂಬ ದೊಡ್ಡ ಕತೆ. ಹೊಯ್ಸಳರ ವಿಷ್ಣುವರ್ಧನನಿಂದ ಶುರುವಾಗಿ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳನವರೆಗೆ ಹೊಯ್ಸಳರ ವಂಶ 300 ವರ್ಷಗಳ ಕಾಲ ದಕ್ಷಿಣ ಭಾರತವನ್ನು, ಬಹುತೇಕ ದಕ್ಷಿಣ ಭಾರತವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿರುತ್ತೆ. ಭಾಳ ಸೊಗಸಾದಂಥ ಒಂದು ಕಥೆಯನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಅದು 3ನೇ ವೀರಬಲ್ಲಾಳನದು. 3ನೇ ವೀರಬಲ್ಲಾಳ ಹೊಯ್ಸಳರಿಗೆ 2 ರಾಜಧಾನಿಗಳಿರುತ್ತೆ. ಒಂದು ದ್ವಾರ ಸಮುದ್ರ, ಇನ್ನೊಂದು ಅರುಣ ಸಮುದ್ರ. ದ್ವಾರ ಸಮುದ್ರ ಅಂದರೆ ಹಳೆಬೀಡು ನೋಡಿದ್ರಿ. ಅರುಣ ಸಮುದ್ರ ಅಂದರೆ ಯಾವುದು? ಅರುಣ ಸಮುದ್ರ ಅಂದರೆ ನೀವು ನಂಬಲಿಕ್ಕಿಲ್ಲ, ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರೋ ಅರುಣಾಚಲೇಶ್ವರ, ಅದೇ ಅರುಣ ಸಮುದ್ರ. ತಿರುವಣ್ಣಾಮಲೆಯನ್ನು ಮತ್ತೊಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಆಳ್ತಾ ಇರ್ತಾರೆ. ಅರುಣ ಸಮುದ್ರ ಅಂತ ಅದಕ್ಕೆ ಹೆಸರು. ಅರುಣ ಸಮುದ್ರ ಕೊನೆಯವರೆಗೂ ಆಲ್ಮೋಸ್ಟ್ ದಕ್ಷಿಣ ತಮಿಳುನಾಡು ಪೂರ್ತಿ ಇವರ ಆಡಳಿತದಲ್ಲಿರುತ್ತೆ. ಪಲ್ಲವರು, ಕಂಚಿಯ ಪಲ್ಲವರು, ಮಧುರೈನ ಪಾಂಡ್ಯರು ಮತ್ತು ಹೊಯ್ಸಳರು 3 ಜನ ತಮಿಳುನಾಡಿನ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರೆ. ಅದರಲ್ಲಿ ಅರುಣ ಸಮುದ್ರ ಅಂತ 3ನೇ ವೀರಬಲ್ಲಾಳನ ಕಾಲಕ್ಕೂ ಅದು ರಾಜಧಾನಿಯಾಗಿ, ಹೊಯ್ಸಳರ ರಾಜಧಾನಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ಬಹುತೇಕ 3ನೇ ವೀರಬಲ್ಲಾಳ ಅಲ್ಲೇ ಬೆಳೀತು, ಅಲ್ಲೇ ಇದ್ದು ಆಡಳಿತವನ್ನು ಮಾಡ್ತಾ ಇರ್ತಾನೆ. 3ನೇ ವೀರಬಲ್ಲಾಳ ದ್ವಾರ ಸಮುದ್ರಕ್ಕಿಂತ ಹೆಚ್ಚಾಗಿ ಅರುಣ ಸಮುದ್ರದಲ್ಲಿ ಇದ್ಕೊಂಡು ಅವನು ಆಡಳಿತವನ್ನು ನಡೆಸ್ತಿದ್ದಂಥ ಕಾಲಕ್ಕೆ ಬಹುಕಾಲ ಅವನಿಗೆ ಮಕ್ಕಳಿರೋದಿಲ್ಲ. ತುಂಬ ದೊಡ್ಡ ಈಶ್ವರನ ಭಕ್ತ ಅವನು. 3ನೇ ವೀರಬಲ್ಲಾಳ ತುಂಬ ದೊಡ್ಡ ಈಶ್ವರನ ಭಕ್ತ. ಬಹಳ ಕಾಲ ಅವನಿಗೆ ಮಕ್ಕಳಿರೋದಿಲ್ಲ. ಒಂದಿನ ಅರುಣಾಚಲೇಶ್ವರನನ್ನು ಕೇಳ್ತಾನೆ, ನಾನು ಇಷ್ಟೆಲ್ಲ ನಿನಗೆ ಮಾಡಿದ್ದೀನಿ. ಬೃಹತ್ತಾದ ಒಂದು ಗೋಪುರವನ್ನು ಕಟ್ಟಿಸ್ತಾನೆ. ಅರುಣಾಚಲೇಶ್ವರ ದೇವಸ್ಥಾನದ ಅತ್ಯಂತ ದೊಡ್ಡ ಗೋಪುರವನ್ನು ಕಟ್ಟಿಸಿದವನು ಇದೇ 3ನೇ ವೀರಬಲ್ಲಾಳ, ನಮ್ಮ ಕನ್ನಡಿಗ ದೊರೆ 3ನೇ ವೀರಬಲ್ಲಾಳ. ಆ ಗೋಪುರದ ಒಳಗಡೆ ನಮ್ಮ ಮಹಾರಾಜನ ಪ್ರತಿಮೆ, ಹೊಯ್ಸಳ ಮಹಾರಾಜರ ಪ್ರತಿಮೆಯೂ ಇದೆ. ತಿರುವೆಲ್ಲಾಳ ಅಂತ ಇವ್ರನ್ನ ಕರೀತಾರೆ. ಶ್ರೀ ವೆಲ್ಲಾಳರು ಅಂದರೆ ಬಲ್ಲಾಳರು, ಬಹಳ ಗೌರವದಿಂದ ಕರೀತಾರೆ. ನಾವೇ ಅವನ್ನ ಹೋಗಿ ಬರ್ತೀವಿ ಅಂದ್ಬಿಡ್ತೀವಿ, ಹೋಗು ಬಾ ಅಂತ ಕರೆದು ಬಿಡ್ತೀವಿ. ಅವ್ರನ್ನ ತಿರುವೆಲ್ಲಾಳ ಅಂತ ಇವತ್ತು ಕರೀತಾರೆ. ಆಯಿತಾ? ಅವರು ಆ ದೇವಸ್ಥಾನಗಳ ಒಳಗಡೆ ಕನ್ನಡ ಶಾಸನಗಳು ಇವೆ. ದೇವಸ್ಥಾನ ಒಳಗಡೆ ಹೊಯ್ಸಳರ ಲಾಂಛನ ಇದೆ. ದೇವಸ್ಥಾನದ ಕ್ಯಾಂಪಸ್ ಒಳಗಡೆ 5-6 ಸಣ್ಣ ಸಣ್ಣ ದೇವಗಳನ್ನು ಈ 3ನೇ ವೀರಬಲ್ಲಾಳ ಕಟ್ಟಿಸಿದ್ದಾರೆ. ಹೊಯ್ಸಳರು ತುಂಬ ದೇವಸ್ಥಾನವನ್ನು ತಮಿಳುನಾಡಿನಲ್ಲಿ ಕಟ್ಟಿಸಿದ್ದಾರೆ. ಈ 3ನೇ ವೀರಬಲ್ಲಾಳನ ಕಥೆ ಭಾಳ ಮೋಹಕವಾಗಿದೆ. ಯಾಕೆಂತಂದರೆ ತನಗೆ ಬಹುಕಾಲ ಮಕ್ಕಳಿಲ್ಲದೆ ಇರೋ ಕಾರಣದಿಂದ ಅವನು ಅರುಣಾಚಲೇಶ್ವರನನ್ನು ಕೇಳ್ತಾನೆ, ಏನಯ್ಯ ತಂದೆ ಈಶ್ವರ, ನಿನ್ನಿಷ್ಟು ಪೂಜೆ ಮಾಡಿದ್ದೀನಿ ನಾನು, ನನಗೊಂದು ಮಗು ಕೊಡಲಿಲ್ವಲ್ಲ ನೀನು? ಆಗ ಕನಸಿನಲ್ಲಿ ಬಂದು ಅರುಣಾಚಲೇಶ್ವರ ಹೇಳ್ತಾನೆ, ಭಯಪಡಬೇಡ, ಚಿಂತಿಸಬೇಡ, ನಿನ್ನ ಮಕ್ಕಳಿಲ್ಲದೆ ಏನಾಯಿತು, ನಾನೇ ನಿನ್ನ ಮಗ ಅನ್ಕೋ ಅಂತಂದು. ದೇವ್ರು ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನೇ ನಿನ್ನ ಮಗ ಅಂತ ಅನ್ಕೋ, ನನ್ನನ್ನೇ ನಿನ್ನ ಮಗ ಅನ್ಕೋಪ್ಪ, ಇನ್ನೇನೆಯ ಅಂತ ಹೇಳ್ತಾನೆ. ಅದಾಗಿ ಇದೆಲ್ಲ ನಡೆಯುತ್ತೆ. ಇದೆಲ್ಲ ಆಗಿ ಕೆಲವು ವರ್ಷಗಳ ನಂತರ 3ನೇ ವೀರಬಲ್ಲಾಳನಿಗೂ ಮಧುರೈನ ಇಟ್ಕೊಂಡಿದ್ದಂಥ ಮಧುರೈ ಸುಲ್ತಾನೇಟ್ ಅಂತ ಕರಿತೀವಿ. ಮಧುರೈ ಸುಲ್ತಾನೇಟ್ ಇಟ್ಕೊಂಡಿದ್ದಂಥ ಮುಸಲ್ಮಾನರಿಗೂ ಒಂದು ಸುಲ್ತಾನರಿಗೂ ಒಂದು ತುರ್ಕರಿಗೂ 3ನೇ ವೀರಬಲ್ಲಾಳನಿಗೂ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಯುದ್ಧ ಮಾಡಬೇಕಾದ್ರೆ ಇವನಿಗೆ 86 ವಯಸ್ಸು. 3ನೇ ವೀರಬಲ್ಲಾಳನ ವಯಸ್ಸು 86 ಆಗಿರುತ್ತೆ. ಆ ಯುದ್ಧದಲ್ಲಿ ಅವನು ಸಾಯ್ತಾನೆ. ಅವನನ್ನು ಕೊಂದಂಥ ಈ ಮಧುರೈ ಸುಲ್ತಾನೇಟು ಅವನ ಕತ್ತನ್ನು ಕತ್ತರಿಸಿ ಅವನ ಚರ್ಮವನ್ನು ಸುಲಿದು
ಮಧುರೈ ಕೋಟೆಗೆ ನೇತಾಕ್ಬಿಡ್ತಾರೆ. ಎಂಥ ದುರಂತ ನೋಡ್ರಿ. ಅವನ ಕತ್ತನ್ನು ಕತ್ತರಿಸಿ, ಅವನ ಚರ್ಮವನ್ನು ಸುಲಿಸಿ, ಅವನ ದೇಹವನ್ನು ಮಧುರೈ ಕೋಟೆ ಮೇಲೆ ನೇತಾಕ್ಬಿಡ್ತಾರೆ, ಜನಗಳಲ್ಲಿ ಭಯ ಹುಟ್ಟಿಸೋದಕ್ಕೆ. ಅದೇ ಕಾಲಕ್ಕೆ, ಅಲ್ಲಿ ಯುದ್ಧ ನಡೀತಿರೋ ಕಾಲಕ್ಕೆ, ಆ ಯುದ್ಧ ನಡೆದಂಥ ಜಾಗನ ಇವತ್ತು ಸಮಯಪುರಂ ಅಂತ ಕರಿತೀವಿ. ಆಗ ಅದು ಕಣ್ಣಾನೂರು ಅಂತ ಕರೀತಾ ಇದ್ದಾರೆ. ಕೇರಳ ಕಣ್ಣಾನೂರು ಅಂತ ಕನ್ಫ್ಯೂಸ್ ಮಾಡ್ಕೊಡಿ. ಇಲ್ಲೂ ತಮಿಳ್ನಾಡಲ್ಲೂ ಒಂದು ಕಣ್ಣಾನೂರು ಇತ್ತು, ಈಗ ಸಮಯಪುರಂ ಅಂತ ಕರಿತೀವಿ. ಆ ಸಮಯಪುರಮ್ಮೇ ಯುದ್ಧ ನಡೆದ ಪ್ರದೇಶ. ಆವಾಗ ಇಲ್ಲಿ ತಿರುವಣ್ಣಾಮಲೈನಲ್ಲಿ ಅರುಣಾಚಲೇಶ್ವರನ ಜಾತ್ರೆ ನಡೀತಾ ಇರುತ್ತೆ. ಅರುಣಾಚಲೇಶ್ವರನ ತೆಪ್ಪೋತ್ಸವಕ್ಕೆ ಅರುಣಾಚಲೇಶ್ವರನನ್ನು ಕರ್ಕೊಂಬರ್ತಾರೆ. ಅರುಣಾಚಲೇಶ್ವರ ತಾನು ಕನಸಿನಲ್ಲಿ ಬಂದು ವೀರಬಲ್ಲಾಳನ ಮಗ ಅಂತ ಒಪ್ಕೊಂಡಿರ್ತಾನಲ್ಲ, ಅವನು ವೀರಬಲ್ಲಾಳ ಕಟ್ಟಿಸಿದಂಥ ಗೋಪುರದ ಒಳಗಡೆಯೇ ಬರ್ತಾನೆ. ಅವನು ಅದೇ ಎಂಟ್ರೆನ್ಸ್ನಲ್ಲೇ ಈಚೆ ಬರ್ತಾನೆ. ಬಾಜಾ, ಭಜಂತ್ರಿ, ಕುಣಿತ, ಹಾಡು, ನಂದಿಕಂಬ ಎಲ್ಲ ಭಾಳ ಉತ್ಸವದಲ್ಲಿ ಬರುತ್ತೆ. ಬಂದಾಗ ವೀರಬಲ್ಲಾಳನ ವಿಗ್ರಹದ ಮುಂದೆ ನಿಲ್ಲಿಸಿ ಅವನಿಗೊಂದು ಹಾರ ಹಾಕಿ, ದೇವರು ಖುದ್ದು ಅರುಣಾಚಲೇಶ್ವರ ತನ್ನ ತಂದೆಯಾದಂಥ 3ನೇ ವೀರಬಲ್ಲಾಳನ ಅನುಮತಿ ಕೇಳ್ತಾನೆ. ತಂದೆ, ನಾನು ತೆಪ್ಪೋತ್ಸವಕ್ಕೆ ಹೋಗ್ತಿದ್ದೀನಿ, ನಿನ್ನ ಅನುಮತಿ ಕೊಡು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗಿ ಒಂದು 5 ಕಿಲೋಮೀಟ್ರಲ್ಲಿ ಒಂದು ದೊಡ್ಡ ಕೆರೆ ಇದೆ ಅರುಣಾಚಲೇಶ್ವರದ ಹತ್ರ, ಅಂದರೆ ತಿರುವಣ್ಣಾಮಲೈನಲ್ಲಿ. ಆ ಕೆರೆನಲ್ಲಿ ಹೋಗಿ ತೆಪ್ಪೋತ್ಸವ ಮಾಡ್ಕೊಂಡು ವಾಪಸ್ ಬರುತ್ತೆ. ಇದು ಪ್ರೊಸೀಜರು. ಅರುಣಾಚಲೇಶ್ವರ ಕೆರೆಗೆ ತೆಪ್ಪೋತ್ಸವಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ದೂರದಲ್ಲಿ ಸಮಯಪುರಮ್ಮಲ್ಲಿ 3ನೇ ವೀರಬಲ್ಲಾಳ ತೀರ್ಕೊಂಡ ಸುದ್ದಿ ಇಲ್ಲಿ ಬರುತ್ತೆ. ಅರುಣಾಚಲೇಶ್ವರ ಮೌನ ಆಗೋಗ್ತಾನೆ. ತೆಪ್ಪೋತ್ಸವ ನಿಲ್ಲಿಸಿ, ಆ ಕಡೆಯಿಂದ ಇವನ ಮಗ ತಾನೆ ಅರುಣಾಚಲೇಶ್ವರ ದೇವರು, ಬಲ್ಲಾಳನ ಮಗ ತಾನೆ, ಈ ಕಡೆಯಿಂದ ಬಾಜಾ, ಭಜಂತ್ರಿ, ಉತ್ಸವ, ನಂದಿಕಂಬ, ಡೋಲು, ಡಕ್ಕೆಯಿಂದ ಕರ್ಕೊಂಡು ಹೋಗಿ ಆ ಕಡೆಯಿಂದ ಭಾಳ ಮೌನವಾಗಿ ಮೆರವಣಿಗೆ ಬರುತ್ತೆ. ತಂದೆ ಸಾವಿನ ಸುದ್ದಿ ನೋಡಿ. ಬಂದು ಮೇನ್ ಎಂಟ್ರೆನ್ಸಲ್ಲಿ ಹೋಗಲ್ಲ, ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ಇದೆ, ಅದರೊಳಗಡೆ ಹೋಗಿ ಅರುಣಾಚಲೇಶ್ವರ ತನ್ನ ತಂದೆಯಾದಂಥ 3ನೇ ವೀರಬಲ್ಲಾಳ ಶ್ರಾದ್ದವನ್ನು ಮಾಡ್ತಾರೆ. ದೇವರು ಒಬ್ಬ ಮನುಷ್ಯನಿಗೆ, ಮಹಾರಾಜನಿಗೆ ಶ್ರಾದ್ದ ಮಾಡೋದು ಇಡೀ ಪ್ರಪಂಚದಲ್ಲಿ ಇದೇ ಮೊದಲು. ಅದು ಕನ್ನಡಿಗ ಮಹಾರಾಜ 3ನೇ ವೀರಬಲ್ಲಾಳನಿಗೆ ಖುದ್ದು ಅರುಣಾಚಲೇಶ್ವರ ದೇವರು ಶ್ರಾದ್ದವನ್ನು ಮಾಡ್ತಾರೆ. ಮಾಡಿ ಆಮೇಲೆ ಸ್ನಾನಪಾನಾದಿಗಳನ್ನು ಮಾಡ್ಕೊಂಡು ಶುಚಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇದಾಗಿ 800 ವರ್ಷಗಳು ಕಳೆದಿವೆ. ಇವತ್ತಿಗೂ ಇದು ನಡೆಯುತ್ತೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಅರುಣಾಚಲೇಶ್ವರದಲ್ಲಿ ಇವತ್ತಿಗೂ ಇದು ನಡೆಯುತ್ತೆ. ಕನ್ನಡಿಗರಿಗೆ, ನಮ್ಗೆ ಯಾರಿಗೂ ಈ ವಿಚಾರನೇ ಗೊತ್ತಿಲ್ಲ. ಇವತ್ತಿಗೂ ಇದು ನಡೆಯುತ್ತೆ. ಇವತ್ತಿಗೂ ತೆಪ್ಪೋತ್ಸವಕ್ಕೆ ಅರುಣಾಚಲೇಶ್ವರನನ್ನು ಕರ್ಕೊಂಡು ಹೋಗ್ತಾರೆ ಬಾಜಾ, ಭಜಂತ್ರಿ, ಡಕ್ಕೆನಲ್ಲಿ. ಅಲ್ಲಿ ತೆಪ್ಪ ಮಾಡ್ತಾರೆ. ಮಾಡಿಬಿಟ್ಟು ಆ ಕಡೆಯಿಂದ ಭಾಳ ಮೌನವಾಗಿ ಬರ್ತಾರೆ. ಬಂದು ಚಿಕ್ಕ ಗೇಟಲ್ಲಿ ಒಳಗೋಗ್ತಾರೆ. ಸ್ವಾಮಿನ ಪುನಃ ಸ್ನಾನ ಮಾಡಿಸಿ, ಶುಚಿ ಮಾಡಿಸಿ, ಆಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಶ್ರಾದ್ದ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಅರುಣಾಚಲೇಶ್ವರ ಹೇಳ್ತಾನೆ, ನಾನು ಸೂರ್ಯ ಚಂದ್ರ ಇರೋವರೆಗೂ ನಾನು ನಿನ್ನ ಶ್ರಾದ್ದವನ್ನು ಮಾಡ್ತೀನಿ, ನಾನಿರೋವರು ನಿನ್ನ ಶ್ರಾದ್ದವನ್ನು ಮಾಡ್ತೀನಿ ಅಂತ ಅರುಣಾಚಲೇಶ್ವರ 3ನೇ ವೀರಬಲ್ಲಾಳನಿಗೆ ವಚನ ಕೊಟ್ಟಿರ್ತಾನೆ. ಅರುಣಾಚಲೇಶ್ವರನಿಗೆ ಅಂತ್ಯವೆಲ್ಲಿದೆ? ಆದಿಯೂ ಕಾಣದ, ಅಂತ್ಯವೂ ಇಲ್ಲವಾದ ದೇವರಲ್ಲೇ ಅವನು. ಅನಂತ ಕಾಲದವರೆಗೂ 3ನೇ ವೀರಬಲ್ಲಾಳನಿಗೆ ಶ್ರಾದ್ದ ನಡೀತಾನೇ ಇರುತ್ತೆ. 800 ವರ್ಷಗಳಿಂದ, 1293 1300 ಇಸ್ವಿನಲ್ಲಿ ನಡೆಯೋದು. 800 ವರ್ಷ ಆಯ್ತು ಇವತ್ತಿಗೆ. 800 ವರ್ಷಗಳಿಂದ ನಮ್ಮ ಕನ್ನಡಿಗ ಮಹಾರಾಜನಿಗೆ ಶ್ರಾದ್ದ, ಅದು ದೇವರ ಕೈಯಿಂದ ಶ್ರಾದ್ದ ಪ್ರತಿ ವರ್ಷ ತಪ್ಪದಂಗೆ ನಡೀತಾ ಇದೆ. ನಾವು ಕನ್ನಡಿಗರೆಲ್ಲ ಮರ್ತು ಬಿಟ್ಟಿದ್ದೀವಿ ನಮ್ಮ ಹೊಯ್ಸಳರ ಹಳೇಬೀಡು, ಸೋಮನಾಥಪುರ, ಬೇಲೂರಿಗೆ ಸೀಮಿತ ಮಾಡ್ಬಿಟ್ಟಿದ್ದೀವಿ. ಹೊಯ್ಸಳರದ್ದು ಅಂದರೆ ದೇವಸ್ಥಾನ ಅಷ್ಟೇ, ಹಳೇಬೀಡು, ಬೇಲೂರು, ಸೋಮನಾಥಪುರ. ಹೊಯ್ಸಳರು ಎಲ್ಲವನ್ನ ಮೀರಿ ಎಲ್ಲೆಲ್ಲೋ ಹೊರಟಿದ್ದಾರೆ. ಇದು ಅರುಣಾಚಲೇಶ್ವರನ ಕಥೆ, ಹೊಯ್ಸಳರ ಕಥೆ.